ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾ. ಬೆಂಗಳೂರಿನಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿರುವಂತಹ ಅದ್ಭುತ ಮನೆಗಳನ್ನ ನಿಮಗೆ ಪರಿಚಯ ಮಾಡಿಸುವಂತಹ ಒಂದು ಹೊಸ ಕಾರ್ಯಕ್ರಮವನ್ನ ನ್ಯೂಸ್ ಫಸ್ಟ್ ಈಗ ಶುರು ಮಾಡ್ತಾ ಇದೆ. ಸೊ ಅದರ ಭಾಗವಾಗಿ ಇವತ್ತು ನಾನು ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆ ಹತ್ರ ಇರುವಂತಹ ಒಂದು ಅದ್ಭುತವಾದಂತಹ ಮನೆಗೆ ಬಂದಿದ್ದೀನಿ. ಹಾಗಿದ್ಮೇಲೆ ಈ ಮನೆ ಒಳಗಡೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಹಾಗೂ ಈ ಮನೆಯ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಟೆರೆಸ್ ಮೇಲಿಂದ ಇದರ ಎಂಟ್ರೆನ್ಸ್ ಇದೆ. ಹೇಗಿರುತ್ತೆ ಈ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ರೆ ಐ ಥಿಂಕ್ ನನ್ನಲ್ಲೂ ಕೂಡ ಇದೆ. ಬನ್ನಿ ನಾವೇ ಖುದ್ದಾಗಿ ತಿಳ್ಕೊಳ್ಳೋಣ. ಸೊ ಇವತ್ತು ನನ್ನ ಜೊತೆ ಅಂತ ಒಂದು ಬ್ಯೂಟಿಫುಲ್ ಮನೆಯ ಕಾನ್ಸೆಪ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿರುವಂತ SN ರಮೇಶ್ ಅವರು ಇದ್ದಾರೆ. ಗುಹಾಂತರ, ಶಿಲಾಂಧರ, ಸಿರಿ ಹಾಗೂ ಜರಿ ರೆಸಾರ್ಟ್ ನ ಮಾಲೀಕರು. ಸರ್ ನಮಸ್ಕಾರ. ಬ್ಯೂಟಿಫುಲ್ ಮನೆ ಹೊರಗಡೆಯಿಂದಾನೇ ಇಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಒಳಗಡೆ ಇನ್ನಷ್ಟು ಅದ್ಭುತವಾಗಿದೆ ಅಂತ. ಸೊ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನಂತೂ ರೆಡಿ. ಹೋಗೋಣ ಸರ್. ಖಂಡಿತ. ಇದು ಎಲ್ಲ ಮನೆಗಳಲ್ಲಿ ಇರೋ ರೀತಿನಲ್ಲಿ ತುಳಸಿ ಕಟ್ಟೆ ಮೊದಲಿರುತ್ತೆ. ಓಕೆ. ತುಳಸಿ ಕಟ್ಟೆಗೆ ಈ ಮಂಟಪ ಥರ ಮಾಡಿ ಕೆನೋಪಿ ಮಾಡ್ಕೊಂಡಿರೋದು. ಯಾಕೆಂದರೆ ಅದರದ್ದೇ ಒಂದು ದಿಸ್ ಕೆನೋಪಿ ನನ್ನ ಮನೆ ಕೆಳಗಡೆ ಇರೋದು. ಸೊ ಹಾಗಾಗಿ ಒಂದು ಮನೆಗೆ ಒಂದು ಎಂಟ್ರಿಗೋಸ್ಕರ ಈ ಕೆನೋಪಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕೆಳಗಿದೆ ಕಾರಣ ಏಕೆ ಅಂತಂದರೆ ಈ ಜಾಗ ನನಗೆ ಸಿಕ್ಕಿದ್ದು ಸ್ಲೋಪ್ನಲ್ಲಿ. ಎಲ್ರೂ ಅಂಡರ್ಗ್ರೌಂಡ್ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮನೆ ಅಪ್ರೋಚ್ ಇರೋದು ಟೆರೆಸ್ ಸೈಡಿಂದ. ಸೊ ಹಾಗಾಗಿ ಇದು ಅಂಡರ್ಗ್ರೌಂಡ್ ತರ ಕಾಣಿಸುತ್ತೆ. ಮೊದಲ ಎಂಟ್ರಿನಲ್ಲಿ ನಮಗೆ ಗಣೇಶ ಒಂದು ಮೊದಲ ಒಂದು ಪೀಸ್ಫುಲ್ ದರ್ಶನಕ್ಕೆ. ಆಮೇಲೆ ಈ ನೀರು. ಸೊ ಈ ತಿಳಿ ಮನಸ್ಸಿನಿಂದ, ಶಾಂತ ಮನಸ್ಸಿನಿಂದ ಮನೆಗೆ ಒಳಗಡೆ. ಹೊಯ್ಸಳ ಶೈಲಿನಲ್ಲಿ ಈ ತರ ರಿಂಗ್ಸ್ ಬರಾಗೆ ನಮ್ಮ ಡಿಸೈನ್ ಇದೆ. ಅವರೆಲ್ಲ ಸರ್ಕ್ಯುಲರ್ ಕಾಲಮ್ಸ್ ಮಾಡಿದ್ದಾರೆ. ನಾನು ಮನೆಗೋಸ್ಕರ ಇದನ್ನ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಕ್ಟರ್ ಅಂದ್ರೆ ಚೌಕಾಕಾರದಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಸಿಮೆಂಟ್ ನಲ್ಲಿ ಮಾಡಿರೋದು, ಕಲ್ಲಿನಲ್ಲ ಅಲ್ಲ. ಸಿಮೆಂಟ್ ನಲ್ಲಿ ಪ್ಲಾಸ್ಟಿಂಗ್ ಹ್ಯಾಕಿಂಗ್ ಮಾಡಿಬಿಟ್ಟು ವಾರ್ನಿಶಿಂಗ್ ಮಾಡಿರೋದು. ಬಟ್ ಆಕ್ಚುಲಿ ಒಂದು ಒಂದು ಹಳೆ ಕಾಲದ ಕಲ್ಲಿನ ತರ ಫೀಲ್ ಕೊಡುತ್ತೆ. ವೆರಿ ನೈಸ್. ಈಗ ಮೂಮೆಂಟ್ ನೀವು ಎಂಟ್ರಿ ಆದಾಗ ಇದು ಒಂದು ಲಾಬಿ ಸಿಟ್ಟಿಂಗ್ ಏರಿಯಾ ಮತ್ತೆ ಅದು ಲಿವಿಂಗ್ ಸಿಟ್ಟಿಂಗ್ ಏರಿಯಾ ಅಂತ ಆಗುತ್ತೆ. ಬಿಕಾಸ್ ಈ ಸ್ಟ್ಯಾಚು ಮಧ್ಯದಲ್ಲಿ ಇರೋದ್ರಿಂದ. ಹಾಗೆ ಆ ಕಡೆ ಸೈಡು ನಮ್ಮ ಪೂಜಾ ಏರಿಯಾ. ಆ ಪೂಜಾ ಏರಿಯಾಗೆ ಎದುರಿನಲ್ಲಿ ನನ್ನ ಲೈಫಿನ ಮೋಸ್ಟ್ ಮೆಮೊರಬಲ್ ಟೈಮ್. ನನ್ನ ಚಿಕ್ಕಂದಿನಲ್ಲಿ ನಾವು ನಮ್ಮ ಅಂಕಲ್ ಜೊತೆ ಹಾಡು ಕಾಯ್ಲಿಕ್ಕೆ ಹೋಗ್ತೀವಿ. ಓಕೆ. ಊರ್ನಲ್ಲಿದ್ದಾಗ ಆ ಕಾಡು ಮೇಡು ಸುತ್ತದು ನನಗೆ ಭಾರಿ ಇಷ್ಟ. ಸೊ ಹಾಗಾಗಿ ಇವನು ಈ ಸೊಪ್ಪನ್ನ ಕಿತ್ತು ಹಾಡುಗಳಿಗೆ ಅಕ್ಕ ರೀತಿನಲ್ಲಿ ಇದು ಸ್ಟ್ಯಾಚು. ಅದರ್ವೈಸ್ ಇವನು ಕಾಯೋನಾದ್ರೆ ಇದು ನಾನು, ನನ್ನ ಹೆಂಡತಿ, ನನ್ನ ಮಗಳು ಆ ತರ. ಅಂದ್ರೆ ಇದನ್ನ ನೀವು ದೇವರಂತ ಮಾಡಿದ್ರೆ ಇದು ನೀವು, ಅವನು ಮೇಲವನಾದ್ರೆ ನಾವು ಕೆಳಗಡೆ ಇರೋ. ಇದು ನೀವು, ನಿಮ್ ಶ್ರೀಮತಿಯವರು, ನಿಮ್ಮ ಮಗಳವರು. ಇದು ಆಕ್ಚುಲಿ ಫೈರ್ ಪ್ಲೇಸ್. ಈ ಪ್ಲಾಟ್ಫಾರ್ಮ್, ಈ ಫೈರ್ ಪ್ಲೇಸ್ ನ ಮಿರರ್ ಹಾಕ್ಬಿಟ್ಟು ಅದನ್ನ ಎನ್ಹಾನ್ಸ್ ಮಾಡಿದ್ದೀನಿ. ಅಂದ್ರೆ ಥ್ರೂ ಅಂಡ್ ಥ್ರೂ ಇದೆ ಅನ್ನೋ ತರ. ಅಂಡ್ ಈ ಕಲ್ಯಾಣಿನ ನಾವು ಎಲ್ಲಾ ಸೈಡ್ ಇಂದಲೂ ನೋಡ್ಬೋದು. ಸೊ ನಮ್ಗೆ ಈವನ್ ಮನೆ ಒಳಗಡೆಯಿಂದಲೂ ಕಲ್ಯಾಣಿ ಫೀಲ್ ಇರುತ್ತೆ. ಸೊ ಇಲ್ಲಿಂದ ಒಳ್ಳೆ ಗಾಳಿನೂ ಸಹ ಬರುತ್ತೆ. ಕರೆಕ್ಟ್. ನೀರು ಗಾಳಿ ಇದಕ್ಕೆ ಬಂದು ಇಲ್ಲಿ ನೀರಿನ ಮೇಲೆ ಸುತ್ತಿ ಬಂದಾಗ ನಮ್ಗೆ ನ್ಯಾಚುರಲ್ AC ಫೀಲ್ ಆಗುತ್ತೆ. ಸೊ ಇದು ಬಂದು ಲಿವಿಂಗ್ ಏರಿಯಾ. ನನಗೆ ಈ ಫುಲ್ ಕಟ್ಟೆನಲ್ಲಿ ಮಾಡಿರೋದು. ಇದು ಮೇಲೆ ಬರೀ ಪಿಲ್ಲೋಸ್ ಇರೋದ್ರಿಂದ, ಅಂದ್ರೆ ಯಾವುದೇ ಫರ್ನಿಚರ್ ಇಲ್ಲ. ಜಸ್ಟ್ ಒಂದು ಕಟ್ಟೆ ಮೇಲೆ. ಯೂಶಲಿ ಏನಾಗುತ್ತೆ, ಬಿಹೈಂಡ್ ದ ಸೋಫಾ ಇದೊಂಥರ ಯಾರು ವಿಷನ್ ಹೆಚ್ಚಿಗೆ ಮಾಡಲ್ಲ. ಅಲ್ಲಿ ಹೋಗ್ಬಿಟ್ಟು ಸೊಳ್ಳೆ ಬ್ರೀಡ್ ಆಗೋದು ಅಥವಾ ಜಾಗ ಕ್ಲೀನ್ ಮಾಡದೇ ಇರೋದು. ಹೌದು, ಈ ತರ ಆಗುತ್ತೆ. ಇದು ಪಕ್ಕ ಫುಲ್ ಕವರ್ ಆಗಿ ಫಿಕ್ಸ್ ಆದ ಹಾಗೆ
ಹಾ 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 ಮೂವಬಲ್ ಫರ್ನಿಚರ್ ವೆರಿ ಸ್ಮಾಲ್ ನಮ್ಮ. ಸೊ ಈ ಮಳೆ ಅನುಭವ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ. ಮಳೆ ಬಂದ್ರೆ ನೀವು ಯಾವ್ದೋ ಜಗಲಿನಲ್ಲಿ ಕೂತಾಗಿರುತ್ತೆ. ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಮಳೆ ಬರಬಾರ್ದಪ್ಪ ಅಂತ ಮನೆಗಳು ಕಟ್ಟಿದಾಗ, ಬಟ್ ನಿಮ್ ಮನೇಲಿ ಐ ಥಿಂಕ್ ಮಳೆ ಬಂದಾಗ ನಿಮ್ ಮನೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಇಲ್ಲಿವರೆಗೂ ಕೇಳಿದ ಕ್ವಶನ್ಗಳೇನಂದ್ರೆ ಮಳೆ ಬಂದ್ರೆ ಮನೆ ತುಂಬೋಗ್ಬಿಡುತ್ತೇನಾ ಅಂತ. ಆಕ್ಚುಲಿ ಇದು ಅಂಡರ್ ಗ್ರೌಂಡ್ ಅಲ್ಲ, ಇಟ್ ಇಸ್ ಬಿಲ್ಟ್ ಇನ್ ಅ ಸ್ಲೋಪ್. ಅಂದ್ರೆ ಆ ನ್ಯಾಚುರಲ್ ಸ್ಲೋಪೇ ಯೂಸ್ ಮಾಡ್ಕೊಂಡು ಸ್ಲೋಪ್ ಇದೆ, ಅದಕ್ಕೆ ಬೇಕಾದ ಡ್ರೌನ್ ವ್ಯವಸ್ಥೆ ಇದೆ, ಡ್ರೈನೇಜ್. ಸೊ ಈ ಒಂದು ಭಾಗ ಇದೆಯಲ್ಲ ಸರ್, ಈ ಭಾಗ ನಂಗೆ ತುಂಬಾ ಐ ಥಿಂಕ್ ನಿಮ್ ಮನೆ ನಾನು ನೋಡಿದಾಗ ಇದು ತುಂಬಾ ನಂಗೆ ಇಷ್ಟ ಆಗಿತ್ತು. ಯಾಕಂದ್ರೆ ಈ ಕಡೆ ಗಿಡಗಳಿದಾವೆ, ಗಾರ್ಡನ್, ನೇಚರ್ ಇದೆ, ಅಂಡ್ ಫ್ಯಾಮಿಲಿ ಸ್ಪೇಸ್ ಇದೆ, ಜೊತೆಗೆ ಒಂದು ಹೋಮ್ ಥಿಯೇಟರ್ ಕೂಡ ಇದೆ. ಆ ವಾಲ್ ಇಟ್ ಸೆಲ್ಫ್ ಇಸ್ ಅ ಸ್ಕ್ರೀನ್. ಇಲ್ಲಿ ಪ್ರೊಜೆಕ್ಟರ್ ಬರುತ್ತೆ ಇದ್ರಲ್ಲಿ. ಓಕೆ. ಅಂಡ್ ಯಾವ ಟೆಕ್ನಿಕಲ್ ಆಗಿ ಯಾವ ರೀತಿ ಸ್ಪೀಕರ್ ಇಡಬೇಕಾ ಆ ರೀತಿನಲ್ಲಿ ಇಲ್ಲಿ ಇದೊಂದು ಊಫರ್ ವಿತ್ 3 ಸ್ಪೀಕರ್ಸ್ ಬರುತ್ತೆ. ಓಕೆ. ಸೊ ನಮಗೆ ಇವನ್ ಇಲ್ಲಿ ಮಳೆ ಬರ್ತಿದ್ರು ನಾವು ಫಿಲಮ್ ನೋಡ್ಬೋದು. ಸೊ ನೋಡಿ, ಇದೊಂದು ಫೀಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದು ಥಿಯೇಟರ್ ನ ಕುತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಂಡ್ ಆ ನೇಚರ್ ಮಧ್ಯೆ ಐ ಥಿಂಕ್ ಇಂಥ ಎಕ್ಸ್ಪೀರಿಯನ್ಸ್ ಗಳನ್ನ ಜನ ದುಡ್ಡು ಕೊಟ್ಟು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಬಟ್ ನೀವು ತುಂಬಾ ಲಕ್ಕಿ ಸರ್, ಇದನ್ನ ನೀವು ಸ್ವಂತ ಮನೇಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಇದು ಡೈನಿಂಗ್ ಸೈಡ್ ಏರಿಯಾ, ಫ್ಯಾಮಿಲಿ ಸಿಟ್ಟಿಂಗ್. ಇದು ಡೈನಿಂಗ್ ಕಮ್ ವಿತ್ ಪಾರ್ಟಿ ಕಿಚನ್ ತರ. ನಮ್ಮಲ್ಲಿ ಫ್ರೆಂಡ್ಸ್ ಅವ್ರು ಇವರು ಬಂದಾಗ ಏನಾದ್ರು ಚಾಟ್ಸ್ ಮಾಡೋದು, ಕಾಫಿ ಮಾಡೋದು ಎಲ್ಲ ಇಲ್ಲೇ ಆಗುತ್ತೆ. ಓಕೆ. ಎಲ್ಲರೂ ಅವ್ರವ್ರ ಕೈ ಚಳಕ ಬಂದವರೆಲ್ಲ ಅದ್ರ ಜೊತೆಗೆ ಇದು ನನ್ನ ಪಾರ್ಟ್ನರ್ ಮನೆಗೆ ದಾರಿ. ಇದೊಂಥರ ನನಗೆ ಯಾವ ಫೀಲ್ ಕೊಡ್ತಿದೆ ಅಂದ್ರೆ ಸರ್, ಈ ರಾಜರು ತಮ್ಮ ಸುರಂಗಗಳಿಗೆ ಹೋಗೋದಕ್ಕೆ ಯೂಸ್ ಮಾಡ್ತಾರಲ್ಲ ಆ ತರ ಒಂದು. ಇದು ನಮ್ದು ಮಯೂರ ದ್ವಾರ. ಇಬ್ರು ಬಾಗಿಲು ತೆಗೆದ್ರೆ ಮಾತ್ರ ಇಬ್ರು ಕನೆಕ್ಟ್ ಆಗ್ತೀವಿ. ಯಾರಾದ್ರೂ ಕಾಮನ್ ಫ್ರೆಂಡ್ಸ್ ಇದ್ದಾಗ ಅಥವಾ ಪಾರ್ಟೀಸ್ ಇದ್ದಾಗ ಈ ಮನೆ ತೆಗೆದ್ರೆ 2 ಮನೆ ಸೇರ್ಕೊಳುತ್ತೆ. ಓಕೆ ಓಕೆ. ಹಾಗಾಗಿ ಸೊ ಐ ಥಿಂಕ್ ನಮ್ಮ ವೀಕ್ಷಕರನ್ನ ಒಂದು ಹೇಳ್ಬಿಡ್ತೀನಿ, ಇದೇನು ಅಂತಂದ್ರೆ ಇದರ ಹಿಂದೆ ಅಂದ್ರೆ ಇದ್ರ ಪಕ್ಕದಲ್ಲಿ ಸರ್ ಅವರ ಪಾರ್ಟ್ನರ್ ಮನೆ ಕೂಡ ಇದೆ. ಸೊ ಅವರ ಮನೆ ಡೋರ್, ಇವರ ಮನೆ ಡೋರ್ ಎರಡೂ ಕೂಡ ಈ ಒಂದು ಡೋರ್ ಆಗಿದೆ. ಸೊ ಈ ಡೋರ್ ಓಪನ್ ಮಾಡಿದಾಗ ಅವರ ಫ್ರೆಂಡ್ ಅಂದ್ರೆ ಅವರ ಪಾರ್ಟ್ನರ್ ಮನೆಗೂ ಕೂಡ ಅವ್ರು ಹೋಗ್ಬೋದು. ಕಾಮನ್ ಫ್ರೆಂಡ್ಸ್ ಬಂದಾಗ ಈ ಒಂದು ದಾರಿನ ಅವ್ರು ಯೂಸ್ ಮಾಡ್ಬೋದು 2 ಮನೆಗೂ ಹೋಗೋದಕ್ಕೆ. ಹಾಗೆ ಇದು ಹ್ಯಾಂಡ್ ವಾಶ್ಗೆ. ಸೇಮ್ ಟೈಮ್ ಈ ಒಂದು ಲೇಖನ ಇದೆಯಲ್ಲ ನಾನು ಬರ್ದಿರೋದು, ಇದು ನಾನ್ ಬರ್ದಿರೋದಲ್ಲ. ನಮ್ಮ ಹಳ್ಳಿ ಕಡೆ ಸಹ ಸಣ್ಣ ಸಣ್ಣ ಮನೆಗಳಲ್ಲಿ ಇದನ್ನ ಫ್ರೇಮ್ ಮಾಡಿ ಇಡ್ತಿದ್ರು. ಅದು ಅವತ್ತು ಎಜುಕೇಶನ್ ಇಲ್ದಿದ್ರು ಸಹ ಈ ಪದಗಳನ್ನ ಅವರು ಒಂದು ಫ್ರೇಮ್ ಮಾಡಿ ಗೋಡೆನಲ್ಲಿ ತಗಲಾಕ್ತಿದ್ರು. ಓಕೆ. ನನಗೆ ಅದು ಭಾರಿ ಕ್ಯೂರಿಯಸ್ ಆಗಿತ್ತು, ಯಾರು ಓದ್ತಾರೆ ಅಂತ ಇದನ್ನ ಹಾಕ್ತಾರೆ. ಬಟ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ. ಸುವ್ಯವಸ್ಥೆಯೇ ಮನೆಯ ಸೊಬಗು, ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷಣ, ಲಕ್ಷ್ಮಿ ಸಮಾಧಾನವೇ ಮನೆಯ ಸುಖಶಾಂತಿ, ಆದರಾತಿಥ್ಯವೇ ಮನೆಯ ವೈಭವ, ಧಾರ್ಮಿಕತೆಯೇ ಮನೆಯ ಕಳಸ. ಅಂದ್ರೆ ಒಂದು ಮನೆ ಸಾರ್ಥಕ ಮನೆಯ ಲಕ್ಷಣ ಯಾವ ತರ ಇರುತ್ತೆ, ಒಂದು ಸಾರ್ಥಕ ಮನೆಯ ಲಕ್ಷಣಗಳು ಅಂತ. ಇದು ನಮ್ಮ ಅಮ್ಮನ ರೂಮು. ಓಕೆ. ಅಲ್ಲಿ ಹೇಗೆ ಗೆಸ್ಟ್ ರೂಮ್ ಇತ್ತೋ ಹಾಗೆ ಅಮ್ಮನಿಗೆ ಕಿಚನ್ ಸೈಡ್ ಆದ್ರೆ ಸರ್ವಿಸ್ಗೆ ಅವ್ರಿಗೆ ಏನಾದ್ರು ಬೇಕಾದ ವ್ಯವಸ್ಥೆ ಮಾಡ್ಲಿಕ್ಕೆ. ನಿಮಗೆ ಡೋರ್ ಅಂತ ಫೀಲ್, ಇದು ರೂಮ್ ಇದೆ ಅಂತ ಗೊತ್ತಾಗಲ್ಲ, ಕಂಪ್ಲೀಟ್ ವಾಲ್ ತರ ಕಾಣಿಸುತ್ತೆ. ಬಟ್ ಆಕ್ಚುಲಿ ಇದನ್ನ ಓಪನ್ ಮಾಡಿದಾಗ ನಿಮ್ಗೆ ಫ್ರಿಡ್ಜ್ ಕೂಡ ಕಾಣಿಸುತ್ತೆ. ಇದು ನಮ್ಮ ರೆಗ್ಯುಲರ್ ಇಂಡಿಯನ್ ಕಿಚನ್. ಇದು ಮನೆ ಎಷ್ಟೇ ದೊಡ್ಡದಿದ್ರು ಕಿಚನಿನ ವಾಲ್ಯೂಮು ಅವ್ರಿಗೆ ಎಲ್ಲದು ಕೈಗೆ ಸಿಗೋ ರೀತಿನಲ್ಲಿ ಇರಬೇಕು. ಸೊ ಅವ್ರಿಗೆ ಕುಕಿಂಗ್ ಮಾಡ್ಲಿಕ್ಕೆ ಭಾರಿ ಕಂಫರ್ಟ್ ಇರುತ್ತೆ, ಈಚೆ ಓಡಾಟಗಳಿರಲ್ಲ.